Good evening everyone. So my name is Shubhirappa. I am Assistant Professor, STMMK College, Mysore. So today we are going to discuss regarding investment analysis. So ಈ ಒಂದು ಟಾಪಿಕ್ ಬಂದು ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಿನ BBA ವಿಭಾಗದಲ್ಲಿ 6ನೇ ಸೆಮಿಸ್ಟರ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 4 ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಬಂದು ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಹಾಗೂ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ. ಆ ಒಂದು ಸಬ್ಜೆಕ್ಟಿನ ವಿಷಯದ ಒಂದು ಭಾಗವನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈಗ ಶುರು ಮಾಡ್ತೀನಿ. ವೆಲ್ಕಮ್ ಟು ದಿ ಕ್ಲಾಸಸ್. ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅನ್ನೋ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. So first you need to understand what is investment. Investment analysis is the study of financial securities for the purpose of successful investing. ಸೊ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಸೊ ಯಾವುದೇ ಒಬ್ಬ ವ್ಯಕ್ತಿ ಕೂಡ, ನೀವೇ ಕೂಡ ಇವತ್ತು ಸ್ಟೂಡೆಂಟ್ಸ್ ಆಗಿರ್ತೀರಾ, ನಾಳೆ ದಿನ ನೀವು ಒಂದು ಅರ್ನಿಂಗ್ಸನ್ನು ಮಾಡ್ತೀರಾ. ಸೊ ಅರ್ನಿಂಗ್ಸನ್ನು ಮಾಡಿದಾಗ ಯು ನೀಡ್ ಟು ಸೇವ್ ದಟ್ ಮನಿ. ಸೊ ಅದನ್ನು ಡಬಲ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ. ಸೊ ಹೌ ಟು ಡಬಲ್ ಇಟ್? ವೆದರ್ ಯು ವಿಲ್ ಇನ್ವೆಸ್ಟ್ ಇನ್ ಸಮ್ವೇರ್. ಸೊ ಬ್ಯಾಂಕ್ನಲ್ಲಿ ಆಗ್ಬೋದು, ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ ಶೇರ್ಸ್ ಮೇಲೆ ಆಗ್ಬೋದು, ಡಿಬೆಂಚರ್ಸ್ ಮೇಲೆ ಆಗ್ಬೋದು. ನೀವೇನು ಕಲ್ತಿರ್ತೀರ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಮಕ್ಕಳು, ಆ ಸೆಕ್ಯೂರಿಟೀಸ್ ಅಂತ ಏನು ಹೇಳ್ತೀವಿ, ಏನು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್, ಅದ್ರ ಮೇಲೆ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಡಬಲ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ಡಬಲ್ ಅಂತಲ್ಲ, ಸೊ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನು ನಾವು ಹೇಳ್ತೇನೆ, ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಇಸ್ ದ ಸ್ಟಡಿ ಆಫ್ ಫಿನಾನ್ಷಿಯಲ್ ಸೆಕ್ಯೂರಿಟೀಸ್ ಫಾರ್ ದ ಪರ್ಪಸ್ ಆಫ್ ಸಕ್ಸಸ್ಫುಲ್ ಇನ್ವೆಸ್ಟಿಂಗ್. ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸಕ್ಸಸ್ ಆಗಬೇಕು. ಈ ಒಂದು ಡೆಫಿನೇಷನ್ ಏನೇನು ಬರುತ್ತೆ ಅಂತ ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸು. There are institutional facts about the financial securities, how to trade and what assets to be traded. So ನೀವೀಗ ನೋಡಿದಾಗೆ ನಾವು ದೈನಂದಿನ ನ್ಯೂಸ್ ಪೇಪರ್ಸಲ್ಲಿ ನೋಡ್ತೀವಿ, ನ್ಯೂಸ್ ಚಾನೆಲ್ಸಲ್ಲಿ ನೋಡ್ತೀವಿ, ಸೆನ್ಸೆಕ್ಸು, ನಿಫ್ಟಿ ಅಂತೆಲ್ಲ ನೋಡ್ತಾ ಇರ್ತೀವಿ. ವಾಟ್ ಯು ಮೀನ್ ಬೈ ಸೆನ್ಸೆಕ್ಸ್? ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ BSE ಅಂತ ಹೇಳ್ತೀವಿ ನಾವು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನು ಹೇಳ್ತೀವಿ, ಆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಾವು ಅಲ್ಲಿ ಟ್ರೇಡ್ ಆಗ್ತಕ್ಕಂಥ ಒಂದು ಟ್ರೇಡಿಂಗ್ ಹೌಸಸ್ ನಾವೇನಂತ ಹೇಳ್ತೀವಿ, ಸೆನ್ಸೆಕ್ಸ್ ಅಂತ ಹೇಳ್ತೀವಿ. ದಟ್ ಈಸ್ ಸೆನ್ಸಿಟಿವಿಟಿ ಇಂಡೆಕ್ಸ್. ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ ಏನೊಂದು ಟ್ರೇಡ್ ಆಗುತ್ತೆ ಅದನ್ನ ನಿಫ್ಟಿ ಅಂತ ಹೇಳ್ತೀವಿ. ನಿಫ್ಟಿ ಅಂತ ಹೇಳಿದ್ರೆ ನ್ಯಾಷನಲ್ 50 ಕಂಪನೀಸ್ ಅಂತ. ಏನು ಸೆನ್ಸೆಕ್ಸ್ ಅಲ್ಲಿ 30 ಕಂಪನೀಸ್ ಇರುತ್ತೆ, NSE ಅಲ್ಲಿ 50 ಕಂಪನೀಸ್ ಇರುತ್ತೆ. ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ದರ್ ಆರ್ ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟ್ಸ್ ಅಬೌಟ್ ದಿ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್, ಹೌ ಟು ಟ್ರೇಡ್. ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಒಂದು ಹಣವನ್ನು ಯಾವ ರೀತಿ ಟ್ರೇಡ್, ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡ್ತಕ್ಕಂಥದ್ದು. ದರ್ ಆರ್ ಅನಾಲಿಟಿಕಲ್ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ಸ್ಟಡಿಯಿಂಗ್ ದೀಸ್ ಸೆಕ್ಯೂರಿಟೀಸ್, ದ ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಅಂಡ್ ರಿಟರ್ನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಈ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ರಿಸ್ಕ್ ರಿಟರ್ನ್ಸ್ ಅನ್ನ ಯಾವ ರೀತಿ ಒಂದು ಬ್ಯಾಲೆನ್ಸ್ ಮಾಡೋದು ಅಂತ ನೀವು ತಿಳ್ಕೊತೀರಾ. ಸೊ ರಿಸ್ಕ್ ಅಂತ ಹೇಳಿದ್ರೆ, ಸೊ ನೀವು ತಗೊಳ್ತಕ್ಕಂಥ ರಿಸ್ಕ್, ಸೊ ಅಂದ್ರೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ರಿಸ್ಕ್. ಅಂದ್ರೆ ನೀವು ಈಗ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ, 1 ಲಕ್ಷ ರೂಪಾಯಿ. ಆದರೆ ಇವತ್ತು ಈ ಕಂಡೀಷನ್ಸ್ ಯಾವ ರೀತಿ ಇದೆ, ಒಂದು COVID-19 ಆಗ್ತಿರೋದ್ರಿಂದ ಕಂಪನೀಸ್ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರೊಡಕ್ಷನ್, ಯಾವುದೇ ರೀತಿಯಾದಂಥ ಒಂದು ಕೆಲಸ ನಡೀತಾ ಇಲ್ಲ. ವರ್ಕ್ ಫ್ರಮ್ ಹೋಮ್ ಇದೆ, ಬಟ್ ಅವರ ಒಂದು 50% ಕಡಿಮೆ ಆಗಿದೆ. ಕಡಿಮೆ ಆದಾಗ ಏನಾಗುತ್ತೆ, ಅವರ ಕಂಪನಿಯ ಶೇರ್ ಪ್ರೈಸ್ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ಅವಾಗ ಆ ಎಫೆಕ್ಟ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಬೀಳುತ್ತೆ. ಈ ರೀತಿಯಾದಂತಹ ರಿಸ್ಕ್ಗಳೆಲ್ಲ ಇರುತ್ತೆ, ಅದನ್ನ ರಿಸ್ಕ್ ಅಂತ ಹೇಳ್ತೀವಿ. ಅದೇ ನಿಮ್ಮ ಕಂಪನಿ ಚೆನ್ನಾಗಿ ರನ್ ಆದಾಗ, ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬಂದಾಗ, ಡಿವಿಡೆಂಡ್ ಜಾಸ್ತಿ ಬಂದಾಗ ನಿಮ್ಮ ರಿಟರ್ನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದನ್ನ ನಾವು ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ಮಾಡೋದು, ನಾವು ಸ್ಟ್ಯಾಟಿಸ್ಟಿಕಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನೆಲ್ಲ ಇಲ್ಲಿ ಕ್ಯಾಲ್ಕುಲೇಷನ್ಸ್ ನೀವು ನೋಡ್ತೀರಾ. 4ನೇ ಮತ್ತು 5ನೇ ಚಾಪ್ಟರ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. There is the question of what success means for an investor. ಇನ್ವೆಸ್ಟರ್ಗೆ ಸಕ್ಸಸ್ ಅಂದ್ರೆ ಏನು? The investment strategies that ensure that the choices made are successful. ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ಅವರಿಗೆ ರಿಟರ್ನ್ಸ್ ಅನ್ನ ಕೊಟ್ಟಾಗ ಅವ್ರು ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ಸಕ್ಸಸ್ ಆಗ್ತದೆ. ಇದನ್ನ ನಾವು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ನೋಡ್ಬೋದು. There are financial theories that are necessary to try to understand how the markets work and how the prices of assets are determined. ಇಲ್ಲಿ ಪ್ರೈಸಸ್ ಆಫ್ ದಿ ಶೇರ್ ಪ್ರೈಸಸ್, ಕಂಪನಿ ಶೇರ್ ಪ್ರೈಸಸ್ ಯಾವ ರೀತಿ ಒಂದು ಎಫೆಕ್ಟ್ ಅನ್ನ, ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಯಾವ ರೀತಿ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ನಾವು ಕೆಲವು ಅನಾಲಿಸಿಸ್ ಅಲ್ಲಿ ತಿಳ್ಕೊತೀವಿ. ನೀವು ಅದನ್ನ 2ನೇ ಚಾಪ್ಟರ್ ಮತ್ತೆ 3ನೇ ಚಾಪ್ಟರ್ ಅಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನೀವು ತಿಳ್ಕೊತೀರಾ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಬೇಕು ನಾವು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಟ್ಯಾಕ್ಸ್ ಬೆನಿಫಿಟ್ಸ್.
ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಕೆಲವು ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ಕೊಡ್ತಾನೆ. ಯಾಕೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡಬೇಕು? ಬಿಕಾಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಕಂಪನಿಗಳಿಗೆ ದುಡ್ಡು ಬರುತ್ತೆ, ಒಂದು ಕ್ಯಾಪಿಟಲ್ ಬರುತ್ತೆ. ಆ ಕ್ಯಾಪಿಟಲ್ ನ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಕಂಪನಿಯು ಗ್ರೋತ್ ಆಗುತ್ತೆ. ಕಂಪನಿ ಗ್ರೋತ್ ಆಗಿದ್ರೆ ಏನಾಗುತ್ತೆ, ಕಂಪನಿಯವರು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಟ್ತಾರೆ. ಎಲ್ಲಿ ಕಟ್ತಾರೆ? ನಮ್ಮ ದೇಶದ ಟ್ಯಾಕ್ಸ್ಗೆ ಅವರು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಟ್ತಾರೆ. ಕಟ್ಟಿದಾಗ ಏನಾಗುತ್ತೆ, ನಮ್ಮ ದೇಶಕ್ಕೆ ರೆವಿನ್ಯೂ ಜಾಸ್ತಿ ಆಗುತ್ತೆ. ನೋಡಿ, ಎಲ್ಲಿಂದ ಎಲ್ಲಿವರೆಗೆ ಲಿಂಕ್ ಇದೆ. ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಕಂಪನಿಯವ್ರಿಗೂ ಬೆನಿಫಿಟ್ ಆಗುತ್ತೆ, ಆಸ್ ವೆಲ್ ಆಸ್ ದಿ ಕಂಟ್ರಿಗೂ ಬೆನಿಫಿಟ್ ಆಗುತ್ತೆ. ಸೊ ಆ ಒಂದು ಬೆನಿಫಿಟ್ ಆದಾಗ ನಿಮಗೂ ಏನಾದ್ರು ಸ್ವಲ್ಪ ಬೆನಿಫಿಟ್ ಅನ್ನ ಕೊಡಬೇಕು ಅಂತ ಸರ್ಕಾರದವ್ರು ಏನ್ ಮಾಡ್ತಾರೆ, ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಡ್ತಾರೆ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಬೆನಿಫಿಟ್, ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಪರ್ಸೆಂಟ್ ಟ್ಯಾಕ್ಸ್ ಬೆನಿಫಿಟ್ ಅಂತ ಅವರು ನಿಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸ್ಟೆಬಿಲಿಟಿ ಆಫ್ ಇನ್ಕಮ್. ಸೊ ನಿಮಗೆ ಗೊತ್ತಿಲ್ಲ, ಇವತ್ತು ನೋಡಿ, ಈ ದಿನ COVID-19 ಇಂದ ಯಾವ ರೀತಿ ಒಂದು ಲಾಕ್ ಡೌನ್ ಆಗಿದೆ, ಇನ್ನು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಅದೇ ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಆ ಸೇವಿಂಗ್ಸ್ ಎಲ್ಲೋ ಒಂದ್ ಕಡೆ ಉಪಯೋಗ ಬರುತ್ತೆ. ನೆಕ್ಸ್ಟ್, ರಿಟರ್ನ್ಸ್. ಆಬ್ವಿಯಸ್ಲಿ ಡೆಡ್ ಮನಿ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಸಂಬಳ, ಕೆಲಸಕ್ಕೆ ಹೋಗಿ ಸಂಬಳ ತಗೋತೀರಾ, ಸ್ಯಾಲ್ರಿ ತಗೋತೀರಾ, ಬಟ್ ಸ್ಟಿಲ್ ಯು ಹ್ಯಾವ್ ಸಮ್ ಸೇವಿಂಗ್ಸ್. ಆ ಸೇವಿಂಗ್ಸ್ ಅನ್ನ ಯಾವ ರೀತಿ ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಮಾರ್ಕೆಟಬಿಲಿಟಿ ಆಫ್ ಯುವರ್ ಸೆಕ್ಯೂರಿಟೀಸ್ ಅಂಡ್ ಲಿಕ್ವಿಡಿಟಿ. ಸೊ ಯಾವಾಗ ಅದು ದುಡ್ಡು ನಿಮ್ಗೆ ಅರ್ಜೆಂಟ್ ಆಗಿ ಬೇಕು ಅಂದಾಗ ನೀವೇನ್ ಮಾಡ್ಬೋದು, ನಿಮ್ಮ ಶೇರ್ಸ್ ಅನ್ನ ಸೇಲ್ ಮಾಡ್ಬಿಟ್ಟು ನೀವು ಅಮೌಂಟ್ ಅನ್ನ ತಗೋಬಹುದು. ನೆಕ್ಸ್ಟ್, ಸೇಫ್ಟಿ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಯಾಕೆ ದುಡ್ಡು ಉಳಿಸಬೇಕು, ಯಾಕೆ ಇನ್ವೆಸ್ಟ್ ಮಾಡಬೇಕು? ಸೇಫ್ಟಿ ಪರ್ಪಸ್. ಅಂಡ್ ಕನ್ಸಿಯಲಬಿಲಿಟಿ ಅಂಡ್ ಕ್ಯಾಪಿಟಲ್ ಗ್ರೋತ್. ನಮ್ಮ ಒಂದು ಗ್ರೋತ್, ಒಂದು ಫೈನಾನ್ಷಿಯಲ್ ಗ್ರೋತ್ ಅನ್ನ ನಾವು ನೋಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅಂಡ್ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್ ಅಂಡ್ ಪರ್ಚೇಸಿಂಗ್ ಪವರ್ ಸ್ಟೆಬಿಲಿಟಿ. ಪರ್ಚೇಸಿಂಗ್ ಪವರ್ ಸ್ಟೆಬಿಲಿಟಿ ನೀವು ಎಕನಾಮಿಕ್ಸ್ ಅಲ್ಲಿ ಓದಿರ್ತೀರಾ, ಜಸ್ಟ್ ಅದನ್ನ ಇಲ್ಲಿ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ಈಗ ರಿಸ್ಕ್ ರಿಟರ್ನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನ್ ರಿಸ್ಕ್ ಅಂತ ಹೇಳಿದ್ರೆ, ರಿಸ್ಕ್ ರೆಫರ್ಸ್ ಟು ದ ಲಾಸ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್. ಏನು ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ರೂಪಾಯಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಏನಾಗುತ್ತೆ, ಅಕಸ್ಮಾತ್ ಏನಾದ್ರು ಅದು ಕಳೆದು ಅಂದ್ರೆ ಡೌನ್ ಆದಾಗ, 1 ಲಕ್ಷ ರೂಪಾಯಿ ಡೌನ್ ಆಗ್ತಾ ಬಂದ್ರೆ ಅದು ರಿಸ್ಕ್ ಅಂತ ಹೇಳ್ತೀವಿ. ಯಾಕೆ ಅದು ಕಡಿಮೆ ಆಗ್ತದೆ? ಡಿಪೆಂಡ್ಸ್ ಆನ್ ದಿ when investment maturity period is longer, investors will take larger risk. ಸೊ ಇನ್ವೆಸ್ಟ್ಮೆಂಟ್ ಮೆಚುರಿಟಿ ಪೀರಿಯಡ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ನಿಮ್ಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಗವರ್ಮೆಂಟ್ ಆರ್ ಸೆಮಿ ಗವರ್ಮೆಂಟ್ ಬಾಡೀಸ್ ಇಶ್ಯೂ ಸೆಕ್ಯೂರಿಟೀಸ್ ವಿಚ್ ಹ್ಯಾವ್ ಲೆಸ್ಸರ್ ರಿಸ್ಕ್. ಅಂದ್ರೆ ಗವರ್ಮೆಂಟ್ ಬಾಡಿಯಲ್ಲಿ ಲೆಸ್ಸರ್ ರಿಸ್ಕ್ ಇರುತ್ತೆ, ಬಟ್ ಆದ್ರೆ ರಿಟರ್ನ್ ಕೂಡ ಲೆಸ್ ಇರುತ್ತೆ. ನೀವು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದಾಗ ರಿಸ್ಕ್ ಜಾಸ್ತಿ ಇರುತ್ತೆ, ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಗವರ್ಮೆಂಟ್ ಅಥವಾ ಗವರ್ಮೆಂಟ್ ಬಾಡೀಸ್ ಇಶ್ಯೂ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ರಿಸ್ಕ್ ಕಡಿಮೆ ಇರುತ್ತೆ, ರಿಟರ್ನ್ಸ್ ಕಡಿಮೆ ಇರುತ್ತೆ. ಸೊ and also in the case of ownership instrument like equity preferences, already ಹೇಳಿದಾಗ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ರಿಸ್ಕ್ ಜಾಸ್ತಿ ಇರುತ್ತೆ, ರಿಟರ್ನ್ಸ್ ಜಾಸ್ತಿ ಇರುತ್ತೆ. The degree of variability of returns is more in the case of ownership capital as compared to debt capital. So debt capital ಅಂತ ಹೇಳಿದ್ರೆ ಡಿಬೆಂಚರ್, ಏನು ಒಂದು ಇಂಟ್ರೆಸ್ಟ್ ಡಿಬೆಂಚರ್ ನೀವೆಲ್ಲ ಮಾಡಿರ್ತೀರ, ಇಶ್ಯೂ ಆಫ್ ಡಿಬೆಂಚರ್ಸ್, ಇಶ್ಯೂ ಆಫ್ ಶೇರ್ಸ್ ಅಂತ ಎಲ್ಲ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ 3 ಅಲ್ಲೇ ಮಾಡಿರ್ತೀರಾ. ಅದನ್ನ ಇಲ್ಲಿ ಜ್ಞಾಪಿಸ್ಕೊಳ್ಳಿ ಅಷ್ಟೇ. ಡಿಬೆಂಚರ್ ಅಲ್ಲಿ ಏನಾಗುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ. ಯಾಕೆ? ಅದರಲ್ಲಿ ಡಿಬೆಂಚರ್ ಬಂದು ಇಟ್ಸ್ ಎ ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ. ಈಕ್ವಿಟಿ ಶೇರ್ಸ್ ಇಸ್ ನಾಟ್ ಎನ್ ಅಕ್ನಾಲೆಜ್ಮೆಂಟ್. ಸೊ ರಿಟರ್ನ್ಸ್ ಅಂತ ಬಂದಾಗ, ರಿಟರ್ನ್ಸ್ ರೆಫರ್ಸ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಫ್ರಮ್ ಎನ್ ಇನ್ವೆಸ್ಟ್ಮೆಂಟ್. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ 20% 30% ಇರುತ್ತೆ. ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸೇಫ್ಟಿ. ಸೇಫ್ಟಿ ರಿಫರ್ಸ್ ಟು ದ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಸೊ ಇಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನು ತಿಳ್ಕೊಬಹುದು ನೀವು. ಕಂಟೆಂಟ್ಸ್ ವಿಲ್ ಕಮ್ಸ್ ಅಂಡರ್ ದ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಲಿಕ್ವಿಡಿಟಿ ಪರ್ಪಸ್ಗೋಸ್ಕರನೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮಾರ್ಕೆಟಬಿಲಿಟಿ ಅಂತ ಹೇಳಿದ್ರೆ ಈಗ ತಾನೇ ನಾವು ನೋಡಿದ್ವಿ ಫೀಚರ್ಸ್ ಅಂತ ಹೇಳಿದ್ರೆ. ಮಾರ್ಕೆಟಬಿಲಿಟಿ ಫಸ್ಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಇನ್ ದ ಮಾರ್ಕೆಟ್. ಯಾವ ರೀತಿ ಸೇಲ್ ಮಾಡಬೇಕು, ಯಾವ ರೀತಿ ಬೈ ಮಾಡಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಒಂದು ಶೇರ್ ನ ಪ್ರೈಸ್ ಕಡಿಮೆ ಆದಾಗ ಏನ್ ಮಾಡ್ತೀರಾ, ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ. ಜಾಸ್ತಿ ಆದಾಗ ಏನ್ ಮಾಡ್ತೀರಾ, ಸೇಲ್ ಮಾಡ್ತೀರಾ. ಕನ್ಸಿಯಲಬಿಲಿಟಿ ಈಸ್ ಅನದರ್ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಟು ಬಿ ಸೇಫ್ ಫ್ರಮ್ ಸೋಷಿಯಲ್ ಡಿಸಾರ್ಡರ್ಸ್, ಗವರ್ಮೆಂಟ್ ಕಂಫ್ಯೂಸಿಂಗ್ ಅಂಡ್ ಅನ್ಅಕ್ಸೆಪ್ಟಬಲ್ ಲೆವೆಲ್ಸ್ ಆಫ್ ಟ್ಯಾಕ್ಸೇಷನ್. ಸೊ ಯಾವ್ದಾದ್ರು ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂದ್ರೆ ಒಂದು ವೇರಿಯೇಷನ್ಸ್ ಪರ್ಪಸ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಅಂಡ್ ವಿ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂಡ್ ಸ್ಟೆಬಿಲಿಟಿ ಆಫ್ ಇನ್ಕಮ್. ಯಾಕೆ ನಮಗೆ ನೀಡ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಲಾಂಗರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂಡ್ ಪ್ಲಾನಿಂಗ್ ಫಾರ್ ರಿಟೈರ್ಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದೆ ಯಾವ ರೀತಿ ಅಂತ ನಮ್ಗೆ ಗೊತ್ತಿಲ್ಲ.
ನಿಮಗೂ ಗೊತ್ತಿಲ್ಲ. ನಾವೀಗ ಏನೋ ಕೆಲಸ ಮಾಡ್ತಾ ಇದೀವಿ, ಬಟ್ ಆಫ್ಟರ್ 60 years ನಮ್ ಕೆಲಸ ಇರ್ಲಿಕ್ಕಿಲ್ಲ, ರಿಟೈರ್ಮೆಂಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡೋದು? ಅವಾಗ ನಾವು ಕೆಲಸ ಮಾಡೋದಕ್ಕೂ ಶಕ್ತಿ ಇರುವುದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ಈಗ್ಲಿಂದನೇ ಒಂದು ಕಡೆ ಇನ್ವೆಸ್ಟ್ ಮಾಡಿದಾಗ ನಮ್ ರಿಟೈರ್ಮೆಂಟ್ ಅಲ್ಲಿ ಒಂದು ಸೆಟಲ್ಮೆಂಟ್ ಗೆ ಒಂದು ಅಮೌಂಟ್ ಬಂದ್ರೆ ಅದು ಆಬ್ವಿಯಸ್ಲಿ ನಮ್ಗೆ ಹೆಲ್ಪ್ ಆಗ್ತದೆ. And increasing rate of taxation, tax ಡೇ ಬೈ ಡೇ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ, GST ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೀವೇ ನೋಡಿರ್ಬೋದು, 10 ವರ್ಷದಿಂದ ಒಂದು ರೈಸ್ನ 1 kg ಅಕ್ಕಿ ಬೆಲೆ ಎಷ್ಟಿತ್ತು? 30 ರಿಂದ 40 ರೂಪಾಯಿ ಇತ್ತು. ಇವತ್ತು ಎಷ್ಟಿದೆ? 50 ರಿಂದ 60 ರೂಪಾಯಿ ಇದೆ. ಸೊ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಫ್ಲೇಷನ್ ನ ಮ್ಯಾಚ್ ಮಾಡಬೇಕಾಗುತ್ತೆ, ಅದೇ ರೀತಿ ಟ್ಯಾಕ್ಸೇಷನ್ ಮ್ಯಾಚ್ ಮಾಡಬೇಕಾಗುತ್ತೆ ನೀವು. ಅದಕ್ಕೋಸ್ಕರ ನೀವೇನ್ ಮಾಡಿ, ಅದಕ್ಕೆ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡೋದು, ಲೈಫ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅಂಡರ್ ಸೆಕ್ಷನ್ 80cc ಅಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಡ್ತಾನೆ. ನಿಮ್ ಟ್ಯಾಕ್ಸೇಷನ್ ಕ್ಲಾಸ್ ನಲ್ಲಿ ನೀವು ನೋಡಿರ್ತೀರಿ ಯಾವ ರೀತಿ ಅದು ಬೆನಿಫಿಟ್ ಸಿಗುತ್ತೆ ಅಂತ. And interest rate is one of the most important aspects of sound investment plan. The interest rate differs from one investment to another. There may be changes in degree of risk and safe investment. Interest rate ಬಂದು ಒಂದು ಇನ್ವೆಸ್ಟ್ಮೆಂಟ್ ಗೂ ಇನ್ನೊಂದು ಇನ್ವೆಸ್ಟ್ಮೆಂಟ್ ಗೂ ಡಿಫರ್ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇನ್ಫ್ಲೇಷನ್ ಹ್ಯಾಸ್ ಬಿಕಮ್ ಎ ಕಂಟಿನ್ಯೂಸ್ ಪ್ರಾಬ್ಲಮ್. ಸೊ ನಾನು ಈಗ ತಾನೇ ಹೇಳಿದೆ, ಇನ್ಫ್ಲೇಷನ್ ಬಗ್ಗೆ ಹೇಳಿದೆ ನಿಮ್ಗೆ, ರೈಸ್ ಬಗ್ಗೆ ಹೇಳಿದೆ, ಪೆಟ್ರೋಲ್ ಬಗ್ಗೆ ಹೇಳಿದೆ, ಗೋಲ್ಡ್ ಬಗ್ಗೆ ಹೇಳಿದೆ. ಇದೆಲ್ಲ ಇನ್ಫ್ಲೇಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ಅಂತಂದ್ರೆ ಏನು? ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ದ ಪ್ರಾಡಕ್ಟ್ ಬಟ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್. ಒಂದು ಬುಕ್ ನ ಬೆಲೆ ಇವತ್ತು 10 ರೂಪಾಯಿ ಇದೆ, ನೀವು 10 ವರ್ಷ ಆದ್ಮೇಲೆ ಅದು ಇನ್ಫ್ಲೇಷನ್ ಜಾಸ್ತಿ ಆಗಿದೆ 100 ರೂಪಾಯಿ ಆಗಿರುತ್ತೆ, ಬಟ್ ಸೇಮ್ ಬುಕ್ ಇರುತ್ತೆ. ವ್ಯಾಲ್ಯೂ ಆಫ್ ದಿ ಅಸೆಟ್ ಕಡಿಮೆ ಆಗುತ್ತೆ, ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವೇನ್ ಮಾಡಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಇನ್ಕಮ್ಗೋಸ್ಕರ ಮಾಡಬೇಕಾಗುತ್ತೆ ಅಂಡ್ ಇನ್ವೆಸ್ಟ್ಮೆಂಟ್ ಚಾನಲ್ಗೋಸ್ಕರ ಮಾಡಬೇಕಾಗುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಲಾಸಿಫಿಕೇಶನ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಫಿಸಿಕಲ್ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಟಚ್ ಮಾಡ್ಬೋದು, ಅಂದ್ರೆ ಹೌಸು, ಲ್ಯಾಂಡು, ಬಿಲ್ಡಿಂಗು, ಗೋಲ್ಡು ಅಂಡ್ ಪ್ರೀಶಿಯಸ್ ಸ್ಟೋನ್ಸ್. ಸೊ ಇದ್ರ ಮೇಲೆಲ್ಲ ನೀವೇನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಆನ್ ದ ಬೇಸಿಸ್ ಆಫ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೆಲ್ಲ ನೀವು ನೋಡಿರ್ತೀರ. ಆದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ 2 ಭಾಗ ಮಾಡ್ತಾರೆ, ಮಾರ್ಕೆಟಬಲ್ ಅಂಡ್ ಟ್ರಾನ್ಸ್ಫರಬಲ್ ಇನ್ವೆಸ್ಟ್ಮೆಂಟ್ಸ್, ನಾನ್ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್. ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಏನ್ ನೀವು ಓದಿರ್ತೀರ, ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತೆಲ್ಲ ನೋಡಿದಿರಲ್ಲ, ನಿಮ್ಮ ಲೆಕ್ಚರ್ಸ್ ಎಲ್ಲ ಟೀಚ್ ಮಾಡಿರ್ತಾರಲ್ಲ, ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ಮಾರ್ಕೆಟಬಲ್. ಅಂದ್ರೆ ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ನೀವು ಮಾರ್ಕೆಟಬಲ್ ಅಂತ ಹೇಳಿದ್ರೆ ಬೈ ಮತ್ತೆ ಸೇಲ್ ಮಾಡೋದನ್ನ ನಾವು ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ನಾನ್ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಬ್ಯಾಂಕ್ ಡೆಪಾಸಿಟ್ಸ್, ಪ್ರಾವಿಡೆಂಟ್ಸ್ ಬಂತು, ಇನ್ಶೂರೆನ್ಸ್, ಇದನ್ನೆಲ್ಲ ನೀವು ಸೇಲ್ ಮಾಡಕ್ಕಾಗಲ್ಲ. ಇಲ್ಲಿ ಜಸ್ಟ್ ಇನ್ವೆಸ್ಟ್ ಮಾಡಬಹುದು. ಅದನ್ನ ನಾವೇನಂತ ಹೇಳ್ತೀವಿ, ನಾನ್ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದಿ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್. ನೋಡಿ, ಸೇವಿಂಗ್ಸ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. Investors are savers, but all savers are not good investors. As investment is a science, and our savings are sometimes autonomous and sometimes included by incentives like fiscal concession or income or capital appreciation. Now, best example ಹೇಳ್ತೀನಿ ನೋಡಿ, ಬ್ಯಾಂಕ್ ನಲ್ಲಿ ನೀವು ಡೆಪಾಸಿಟ್ ಮಾಡ್ತೀರಾ, ಅದು ಸೇವಿಂಗ್ಸ್ ಆಗುತ್ತೆ. ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಸೊ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ಸ್ ಅಂತ ಹೇಳ್ತೀವಿ. Okay, let us move on to the investment activity. Investment activity ಏನಿದೆ ನೋಡೋಣ. Investment activity refers to acquisition of assets. Investment ಅಂದ್ರೆ ಏನಪ್ಪ, acquisition of assets. ಯಾವ ಅಸೆಟ್? ಫಿನಾನ್ಷಿಯಲ್ ಅಸೆಟ್, ಫಿಸಿಕಲ್ ಅಸೆಟ್, ಅಥವಾ ಮಾರ್ಕೆಟಬಲ್ ಅಸೆಟ್ಸ್ ಫ್ರಮ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ ಆಕ್ಟಿವಿಟಿ. ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಏನು? ಕ್ಯಾಶು, ಬ್ಯಾಂಕ್ ಡೆಪಾಸಿಟ್ಸ್, ಈಗ ತಾನೇ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಫಿಸಿಕಲ್ ಅಸೆಟ್ ಕೂಡ ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟಬಲ್ ಅಸೆಟ್ ಕೂಡ ನಾವು ನೋಡಿದ್ವಿ. ಸೊ ಏನೇನು ಶೇರ್ಸ್, ಬಾಂಡ್ಸ್ ಅಂದ್ರೆ ಅಲ್ಲಿ ನಾವು ಬೈಫರ್ಗೇಷನ್ ಮಾಡ್ಕೊಂಡ್ವಿ, ಏನಂತ, ಮಾರ್ಕೆಟಬಲ್, ನಾನ್ ಮಾರ್ಕೆಟಬಲ್ ಅಂತ. ಇಲ್ಲಿ ಇನ್ನೊಂದು ಬೈಫರ್ಗೇಷನ್ ಮಾಡಿದ್ದಾರೆ, ಏನಂತ, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಅಸೆಟ್ಸ್, ಫಿಸಿಕಲ್ ಅಸೆಟ್ಸ್, ಮಾರ್ಕೆಟಬಲ್ ಅಸೆಟ್ಸ್, 3 ರೀತಿ ಅದನ್ನ ಬೈಫರ್ಗೇಷನ್ ಮಾಡ್ಕೊಡ್ತಾರೆ. ಸೊ ಮೆಜರ್ಸ್ ಆಫ್ ರಿಸ್ಕ್ ಅಂಡ್ ರಿಟರ್ನ್ ಬರುತ್ತೆ. ಇಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಬರುತ್ತೆ. ಅದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. Okay, let us begin to the main types of financial investment vehicles. Financial investment ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನಿಮ್ಮ 2ನೇ ಚಾಪ್ಟರ್ ಅಲ್ಲಿ ಇವೆಲ್ಲ ಇದೆ. ಓಕೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ವಿತ್ ಇನ್ ಎ ಇಯರ್ ಅಂತ ಹೇಳ್ತೀವಿ. ದ ಮೇನ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ ಆರ್ ಸರ್ಟಿಫಿಕೇಟ್ಸ್ ಆಫ್ ಡೆಪಾಸಿಟ್,
ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್, ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್, ರೀಪರ್ಚೇಸ್ ಅಗ್ರಿಮೆಂಟ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ನೀವು ಆಲ್ರೆಡಿ ಇದನ್ನೆಲ್ಲ ಓದಿರ್ತೀರ ಮಕ್ಕಳ. ಸೊ ಇದನ್ನೆಲ್ಲ ಜಸ್ಟ್ ನೀವು ರೀಕ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ಆದ್ರೂ ನಾನು ಜಸ್ಟ್ ಒಂದು ಇಂಟ್ ಕೊಡ್ತೀನಿ ಅಷ್ಟೇ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇಟ್ ಎ ಡೆಪ್ಟ್ ಇನ್ಸ್ಟ್ರೂಮೆಂಟ್ issued by the bank that indicates a specified sum of money has been deposited at the issuing depository institution. ನೀವೇನೋ ಒಂದು ಅಮೌಂಟ್ ಅನ್ನ ಇದು ಮಾಡ್ತೀರೋ ಅದಕ್ಕೊಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಅದಕ್ಕೆ ಒಂದು ಇಂಟ್ರೆಸ್ಟ್ ಅನ್ನ ನಿಮಗೆ ಕೊಡ್ತಾರೆ. ಟ್ರೆಜರಿ ಬಿಲ್ಸ್ ಅಂತ ಹೇಳ್ತೀವಿ, ಟಿ ಬಿಲ್ಸ್ ಅಂತ ಕೂಡ ನಾವು ಇದನ್ನ ಹೇಳ್ತೀವಿ. ಟಿ ಬಿಲ್ಸ್ ನಿಮಗೆ 30 days, 90 days, 60 days ಈ ರೀತಿ ನಿಮಗೆ ಟಿ ಬಿಲ್ಸ್ ಎಲ್ಲ ಇರುತ್ತೆ. ಆ ಟಿ ಬಿಲ್ಸ್ ಅನ್ನು ಕೂಡ ನೀವು ಅದ್ರ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಕಮರ್ಷಿಯಲ್ ಪೇಪರ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಅ ಶಾರ್ಟ್ ಟರ್ಮ್ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್. ನೋಡಿ, ಪ್ರಾಮಿಸರಿ ನೋಟ್ ಅಲ್ಲೇ ಅನ್ಸೆಕ್ಯೂರ್ಡ್ ಆಗಿರೋದನ್ನ ಕಮರ್ಷಿಯಲ್ ಪೇಪರ್ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಇಶ್ಯೂಡ್ ಬೈ ದ ಕಾರ್ಪೊರೇಷನ್ಸ್. ಇದು ಕೂಡ 30 ದಿನ ಮತ್ತು 60 ದಿವಸಕ್ಕೆ ಅದನ್ನ ಕೊಡ್ತಾರೆ. ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. The vehicles created for facilitate commercial trade transactions. So commercial trade transactions ಅಲ್ಲಿ ಒಂದು 3 ತಿಂಗಳು 6 ತಿಂಗಳು ನೀವೇನೊಂದು ಅಮೌಂಟ್ ಅನ್ನ ನೀವು ಬ್ಯಾಂಕರ್ಸ್ ಇದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಹತ್ರ ಅಡ್ವಾನ್ಸ್ ಆಗಿ ದುಡ್ಡು ತಗೋತಿರೋದನ್ನ ಬ್ಯಾಂಕರ್ಸ್ ಅಡ್ವಾನ್ಸ್ ಅಂತ ಹೇಳ್ತೀವಿ, ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇಟ್ಸ್ ಎ ಸೇಲ್ಸ್ ಸೆಕ್ಯೂರಿಟಿ ವಿತ್ ಎ ಕಮಿಟ್ಮೆಂಟ್ ಬೈ ದ ಸೆಲ್ಲರ್ ಟು ಬೈ ದ ಸೆಕ್ಯೂರಿಟಿ ಬ್ಯಾಕ್ ಫ್ರಮ್ ದ ಪರ್ಚೇಸರ್ಸ್. ಓಕೆ, ಸೊ ನಮಗೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಲ್ಲಿ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಬೇಕಾಗಿರೋದು ಲಾಂಗ್ ಟರ್ಮ್ ಡೆಪ್ಟ್ ಸೆಕ್ಯೂರಿಟೀಸ್ ಹಾಗೂ ಪ್ರಿಫರ್ಡ್ ಸ್ಟಾಕ್. ಲಾಂಗ್ ಟರ್ಮ್ ಡೆಪ್ಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಸೊ ಲಾಂಗ್ ಟರ್ಮ್ ಡೆಪ್ಟ್ ಸೆಕ್ಯೂರಿಟೀಸ್ ಅಂತ ಹೇಳಿ ರೆಪ್ರೆಸೆಂಟಿಂಗ್ ದ ಇಶ್ಯೂಸ್ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಅಂತ ಹೇಳ್ತೀವಿ. ಆಬ್ಲಿಗೇಷನ್, ಅವನು ಏನ್ ಮಾಡಬೇಕು, ಅವನು ತಗೊಂಡಿರ್ತಕ್ಕಂಥ ದುಡ್ಡಿಗೆ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗತ್ತೆ, ಸರಿಯಾದ ಟೈಮಲ್ಲಿ ಅವ್ನು ದುಡ್ಡನ್ನ ರಿಟರ್ನ್ ಮಾಡಬೇಕಾಗತ್ತೆ. ಅದನ್ನ ನಾವು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಪ್ರಿಫರ್ಡ್ ಸ್ಟಾಕ್ ಅಂತ ಹೇಳ್ತೀವಿ. ಏನ್ ಪ್ರಿಫರೆನ್ಸ್ ಸ್ಟಾಕ್ ಅಂತ ಹೇಳ್ತೀರಾ ನೀವು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀರಾ, ಅದನ್ನ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅವ್ರಿಗೆ ಏನ್ ಕೊಡಬೇಕಾಗುತ್ತೆ, ನಾವು ಒಂದು ಡಿವಿಡೆಂಡ್ ಅನ್ನ, ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡಬೇಕಾಗುತ್ತೆ. ಅಂಡ್ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆಪ್ಷನ್ಸ್, ಫ್ಯೂಚರ್ಸ್ ಅಂಡ್ ಕಮಾಡಿಟೀಸ್. ಸೊ ಆಪ್ಷನ್ಸ್ ಅಂತ ಹೇಳ್ತಾರೆ, ಬಯರ್ಸ್ ಹ್ಯಾವ್ ದ ರೈಟ್ ಟು ಬೈ ಅಂಡ್ ಸೆಲ್. ಸೊ ಅವನು ಒಂದು ಯಾವುದೋ ಒಂದು ಟೈಮಿಗೆ, ಪ್ರಿಫರ್ಡ್ ಟೈಮಿಗೆ ಅವನು ಒಂದು ಬೈ ಅಥವಾ ಸೇಲ್ ಅನ್ನು, ಫೈನಾನ್ಷಿಯಲ್ ಅಸೆಟ್ ಯಾರು ಬೇಕಾದ್ರೂ ಆಗ್ಬೋದು, ಅದನ್ನು ಸೇಲ್ ಮಾಡ್ಬೋದು. ಫ್ಯೂಚರ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ಟೈಪ್ಸ್ ಆಫ್ ಡಿರೈವೇಟಿವ್ಸ್ ಅಂತ ಹೇಳ್ತೀವಿ. ಡಿರೈವೇಟಿವ್ಸ್ ಅಂತ ಹೇಳಿದ್ರೆ ಡಿರೈವ್ಡ್ ದ ವ್ಯಾಲ್ಯೂ ಡಿರೈವ್ಡ್ ಫ್ರಮ್ ದ ಅಸೆಟ್ ಅಂತ ಹೇಳ್ತೀವಿ. ಏನು ಗೋಲ್ಡು, ಒಂದು ನಿಮ್ಮ ಪ್ರೀಶಿಯಸ್ ಮೆಟಲ್ಸ್, ಪ್ರೀಶಿಯಸ್ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅದು, ಅಂಡ್ ಆಲ್ಸೋ ನಿಮ್ಮ ಒಂದು ಫುಡ್ ಐಟಮ್ಸ್ ಕೂಡ ಇಲ್ಲಿ ಡಿರೈವೇಟಿವ್ಸ್ ಮಾರ್ಕೆಟ್ ಅಲ್ಲಿ ನೀವು ನೋಡಬಹುದು. ಅದರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ ವೇರಿಯಸ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಫಂಡ್ಸ್ ಅಂಡ್ ಹೆಡ್ಜ್ ಫಂಡ್ಸ್. ನೋಡಿ, ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಬರುತ್ತೆ ನಿಮಗೆ. ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಲ್ಲೂ ಕೂಡ ನೀವು ಓಪನ್ ಎಂಡೆಡ್ ಫಂಡ್, ಕ್ಲೋಸ್ ಎಂಡೆಡ್ ಫಂಡ್ ಇದನ್ನೆಲ್ಲ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಓದ್ತೀರಾ. ಓಕೆ, ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನಿಮಗೆ 10 ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇನ್ಫೋಸಿಸ್ ಅಲ್ಲಿ ಶೇರ್ನ ಪ್ರೈಸು 1000 rupees ಇರುತ್ತೆ. ನಿಮ್ಮ ಹತ್ರ ಅಷ್ಟು ದುಡ್ಡು ಇರಲಿಕ್ಕಿಲ್ಲ. ನೀವೇನು ಮಾಡ್ತೀರಾ, ಕಂಪನಿ ಏನು ಮಾಡುತ್ತೆ, ಅದಕ್ಕೊಂದು ಆಪ್ಷನ್ ಕೊಡುತ್ತೆ. ನೀನು 1000 ರೂಪಾಯಿ ಕೊಡಪ್ಪ, ನೀನು 500 ರೂಪಾಯಿ ಕೊಡಪ್ಪ, 500 ರೂಪಾಯಿ ಇನ್ನೊಬ್ಬನ ಹತ್ರ ತಗೋತೀನಿ ಅಂದರೆ. ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ನೀವು ಇರ್ತಕ್ಕಂಥ ದುಡ್ಡಲ್ಲೇ ನೀವು ದೊಡ್ಡ ದೊಡ್ಡ ಕಂಪನಿಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇಂಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅದನ್ನ ಮ್ಯೂಚುವಲ್ ಫಂಡ್ ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಎಕ್ಸ್ಕ್ಯೂಸ್ ಮೀ. ಸೊ ಇವಿಷ್ಟು ಇನ್ಫಾರ್ಮೇಶನ್ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ ನಿಮ್ಮ ಮೊದಲನೇ ಚಾಪ್ಟರ್ ಮತ್ತು 2ನೇ ಚಾಪ್ಟರ್ಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗ್ತದೆ. ಸೊ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ಮಿಕ್ಕಿದ ಒಂದು ಚಾಪ್ಟರ್ಸ್ಗೂ ಕೂಡ ಹೆಲ್ಪ್ ಆಗೋ ರೀತಿ ನಾನು ಒಂದು ವಿಡಿಯೋನ ಮಾಡ್ತೀನಿ. ಧನ್ಯವಾದಗಳು.